ನಮಸ್ತೆ. ಇದು ಮೊನ್ನೆ ಗುಲಾಬಿ ಗಿಡದ ಜೊತೆಗೆ ರಿಪೋರ್ಟ್ ಮಾಡಿದ ಸೇವಂತಿಗೆ ಗಿಡ. ನೋಡಿ ಗುಲಾಬಿ ಗಿಡಗಳೆಲ್ಲ ಸೆಟ್ ಆಗಿದ್ದಾವೆ. ಆ ಕಡೆ ಇಟ್ಟಿದ್ವಲ್ಲ ತಂದು ತಿರ್ಗಾ ಬೆಳಗ್ಗೆ ರಾತ್ರಿನೇ ಇಟ್ಟಿದ್ವಿ. ಬೆಳಗ್ಗೆ ನೀರು ಹಾಕಿದ್ದಾರೆ. 2 ಸಾಲು ಗುಲಾಬಿ ಗಿಡ ಆಯಿತು. ಸುಮಾರು ಆ ಕಡೆ 15 ಈ ಕಡೆ ಒಂದು 14 ಪಾಟ್ ಏನೋ ಇದ್ದಾವೆ. 2 ಪಾಟ್ ಮಾತ್ರ ಕಮ್ಮಿ ಇದೆ ಆ ಲೈನಲ್ಲಿ. ಒಂದು ಲೈನ್ಗೆ 15 ಪಾಟ್ ಬರುತ್ತೆ. 2 ಲೈನ್ ಸೇರಿದರೆ ಸುಮಾರು 30 ಪಾಟು. ಅದರಲ್ಲಿ 2 ಮಾತ್ರ ಕಮ್ಮಿ ಇದೆ. ಇನ್ನೂ ಒಂದೆರಡು ಗುಲಾಬಿ ಎಲ್ಲರೂ ಇದ್ದರೆ ತಂದು ಸೆಟ್ ಮಾಡಿದ್ರೆ ಅವಾಗ ಅದು ಲೈನ್ ಕಂಪ್ಲೀಟ್ ಆಗುತ್ತೆ. ಇವತ್ತು ನಾನು ಸೇವಂತಿಗೆ ಗಿಡಗಳು ಹೇಳ್ದಂಗೆ ಗುಲಾಬಿ ಗಿಡ ಆದ ತಕ್ಷಣ ಸೇವಂತಿಗೆ ಗಿಡಗಳು ಫಸ್ಟು ಮಾಡ್ಕೊತೀನಿ. ಅದಾದಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋದು ಒಂದೊಂದಾಗಿ ಅಂತ. ಮಧ್ಯದಲ್ಲಿ ಯಾವಾಗಾದ್ರು ಟೈಮ್ ಸಿಕ್ಕಾಗ ಒಂದೊಂದು ಹಣ್ಣಿನ ಗಿಡ ನೋಡಿ. ಇದೆ ಸೇವಂತಿಗೆ ಗಿಡಗಳು ಯಾವ ಥರ ಆಗಿದ್ದಾವೆ ಅಂತ. ಎಷ್ಟೋ ಇದರಲ್ಲಿ ಪಾಟಲ್ಲಿ ಸಸಿನೂ ಇಲ್ಲ, ಒಂದೊಂದರಲ್ಲಿ ಪೂರ್ತಿ ಒಣಗೂ ಹೋಗಿದ್ದಾವೆ. ನನ್ನ ಹತ್ರ ಪಿಂಕ್ ಯಾವಾಗಲೂ ಇರೋದಲ್ವ, ಆ ಪಿಂಕ್ ನೋಡಿ ಇದೊಂದೇ ಇರೋದು. ಫಸ್ಟ್ ಇದು ರೀಪಾಟ್ ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಏನು ಅಂತ. ಯಾಕೆಂದರೆ ಅದೊಂದು ಉಳಿಸ್ಕೋಬೇಕಾಗಿತ್ತು. ಫಸ್ಟ್ ಮಾಡಿ ಬೆಳಗ್ಗೆ ಆಮೇಲೆ ವಿಡಿಯೋ ತೆಗಿತಾಯಿದ್ದೀನಿ. ವಿಡಿಯೋ ತೆಗಿಯೋದು ಮರ್ತೋಗಿತ್ತು. ಆಮೇಲೆ ಅದೊಂದು ಪಾರ್ಟ್ ರೆಡಿಯಾಗಿ ಇನ್ನೂ ಗೊಬ್ಬರ ಕೊಟ್ಟಿರಲಿಲ್ಲ. ಸರಿ ಜ್ಞಾಪಕ ಆಯಿತು ಅಂತ ಅದನ್ನು ರೀಪಾಟ್ ಮಾಡೋದು ಎಲ್ಲ ತೆಗ್ದಿದ್ದೀನಿ. ಅದರಲ್ಲಿ ಯಾವ ಥರ ಸಸಿ ಬಂದಿದ್ವು ಏನಂತ. ಇವತ್ತು ನಾನು ಅದಕ್ಕೆ ವರ್ಮಿ ಕಂಪೋಸ್ಟ್ ಕೊಡ್ತಾಯಿಲ್ಲ, ಇದು ಕಿಚನ್ ವೇಸ್ಟು. ನಾನು ಮೊದಲು ಕೆಲಸ ನಡಿಬೇಕಾದ್ರೆ ಬಕೆಟಲ್ಲಿ ಕಿಚನ್ ವೇಸ್ಟ್ ಹಾಕಿ ಲೇರು ಕೋಕೋಪಿಟ್ಟು ಅಥವಾ ಮಣ್ಣು ಹಾಕಿ ಮಾಡ್ತಾಯಿದ್ದಿದ್ದು. ಅದನ್ನು ಇವಾಗ ಕೊಡ್ತಾಯಿದ್ದೀನಿ. ಯಾಕೆಂದರೆ ಕಿಚನ್ ವೇಸ್ಟಲ್ಲಿ ಎಲ್ಲ ಇದು ಪೋಷಕಾಂಶಗಳು ಇರುತ್ತೆ. ಹಣ್ಣಿಂದು ಆಮೇಲೆ ತರಕಾರಿದು ಪ್ರತಿಯೊಂದು ಇರುತ್ತಲ್ವ, ಅದನ್ನು ಕೊಡೋಣ ಇವಕ್ಕೆ. ಸ್ವಲ್ಪ ವೀಕ್ ಇದ್ದಾವಲ್ಲ, ಅದರಿಂದ ಅದನ್ನು ಕೊಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಣ್ಣು ಸುಮಾರು ಅಗ್ದಿದ್ದೀನಿ, ತೋರಿಸ್ತೀನಿ ಮುಂದೆ ಯಾವ ಥರ ಮಾಡ್ತಿದ್ದೀನಿ ಅಂತ. ಇದರಿಂದನೇ ನಾನಿವಾಗ ಮುಂದಿನ ವರ್ಷಕ್ಕೆ ಸಸಿಗಳು ಮಾಡ್ಕೋಬೇಕು. ಈ ಸಸಿಗಳು ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ಇವಾಗ ನಮಗೆ ಕೊಡೋರು ಇಲ್ಲ ಅದನ್ನು. ಇದೊಂದು ಉಳಿದಿದೆಯಲ್ಲ, ಸದ್ಯ ಸಸಿ ಬಂದಿಲ್ಲ. ಅದು ಒಂದೇ ಗಿಡ ಇತ್ತು, ಅದನ್ನೇ ನಾನು ಇಂಪ್ರೂವ್ ಮಾಡಬೇಕಿವಾಗ. ಇವಾಗ ನೋಡಿ, ಒಂದು ಇಡೀ ಕೈ ತುಂಬ ಒಂದು ಇಡೀ ನಾನು ಕಿಚನ್ ವೇಸ್ಟ್ ಹಾಕಿದ್ದೀನಿ. ಕಿಚನ್ ವೇಸ್ಟು ಅಷ್ಟೇ. ನೀವು ಕೋಕೋಪಿಟ್ ಹಾಕಿದ್ರೆ ಇನ್ನೂ ಬಿಡಿ ಬಿಡಿಯಾಗಿರುತ್ತೆ. ನಾನು ಮಣ್ಣು ಹಾಕಿರೋದ್ರಿಂದ ಸ್ವಲ್ಪ ಉಂಡೆ ಥರ ಕಾಣುತ್ತೆ, ಆದರೆ ಚೆನ್ನಾಗಾಗಿದೆ. ಈ ಕಿಚನ್ ವೇಸ್ಟು ತುಂಬ ರಿಚ್ಚಾಗಿ ಕೆಲಸ ಮಾಡುತ್ತೆ. ವರ್ಮಿ ಕಾಂಪೋಸ್ಟ್ಗಿಂತ ಚೆನ್ನಾಗಿರುತ್ತೆ ಇದು. ಪ್ರತಿಯೊಂದು ಹಣ್ಣಿಂದು ಪ್ರತಿಯೊಂದು ತರಕಾರಿದು ಸಿಗುತ್ತೆ ಅಲ್ವಾ, ಅದರಿಂದ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸೇವಂತಿಗೆ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಯಾಕೆಂದರೆ ಒಂದೇ ಬಕೆಟು, ಸುಮಾರು ಬಕೆಟ್ ಫುಲ್ಲು ಆದರೆ ಅರ್ಧ ಬಕೆಟೇ ನಮಗೆ ಕಿಚನ್ ವೇಸ್ಟ್ ಸಿಗೋದು. ಇವಾಗ ನಾನು 2 ಬಕೆಟಿಂದ ಅಷ್ಟಿತ್ತು ಇದು ಮಾಡ್ತಾಯಿದ್ದೀನಿ. ಆ ಥರ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಕೆಳಗಡೆ ಒಂದು 2-3 ಸಸಿ ಬಂದಿದ್ದಾವೆ. ಇವು ಹೂವು ಬಿಟ್ಟಿರೋದು, ವೈಟಿಂದಿದು ವೈಟ್ ಹೂವು ಬಿಟ್ಟ ತೋರಿಸಿದ್ದೆ. ತುಂಬ ಚೆನ್ನಾಗೇ ಬಿಟ್ಟಿದ್ವು. ಇವಾಗ ಈ ಹೂವು ಆಗೋದ್ಮೇಲೆ ಈ ಕಟಿಂಗು ಹೂವು ಆಗೋಗಿರೋ ಬ್ರಾಂಚ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಬೋದು. ಇದನ್ನು ಕಟಿಂಗೂ ಇಟ್ಕೋಬೋದು. ಕಟಿಂಗ್ ಇಟ್ಟು ಈ ಥರ ನೀರಲ್ಲಿ ಇಟ್ಬಿಟ್ಟು ತಿರ್ಗಾ ಮಾರನೇ ದಿನನೋ ಅಥವಾ ಇನ್ನೊಂದು ದಿನನೋ ಇಡ್ಬೋದು. ತುಂಬ ದಿನ ನಾವು ದಾಸವಾಳ ಅವು ಇವು ಇಟ್ಟಂಗೆ ಆಗಲ್ಲ. ಇದು ಬೇರಿರೋದು ಎಲ್ಲ ಈ ಥರ ಕವರ್ ಸಸಿಗಳಲ್ಲಿ ಬೇರಿರೋವು ಅವು ಎಲ್ಲ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸಸಿಗಳು ತುಂಬ ಕಮ್ಮಿ ಇರೋದ್ರಿಂದ ನಾವು ಇವಾಗ ಕಟಿಂಗೂ ಇಟ್ಕೋಬೇಕಾಗುತ್ತೆ. ನಾನು ಪ್ರತಿ ವರ್ಷ ಸಸಿ ತುಂಬ ಬಂದಿರೋವು ಕಟಿಂಗ್ ಜಾಸ್ತಿ ಇಡ್ತಾ ಇರಲಿಲ್ಲ, ಬೇರೆಯವ್ರಿಗೆ ಕೊಡ್ತಾಯಿದ್ದೆ. ಈ ಸರಿ ವಿಧಿ ಇಲ್ಲದೇ ನಾನೇ ಕಟಿಂಗ್ ಇಡಬೇಕಾಗುತ್ತೆ. ನೋಡ್ತೀನಿ ಅದು. ಇವಾಗ ಇಲ್ಲೂ 2 ಸಾಲು 30 ಪಾಟ್ ಇದ್ದಾವೆ ಸೇವಂತಿಗೆ ಗಿಡ. ಅವನ್ನೆಲ್ಲ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೊಂಡು. ಇದನ್ನು ನಾನು ರೀಪಾಟ್ ಮಾಡ್ತಾಯಿಲ್ಲ, ಯಾಕೆಂದರೆ ಹೋದ ವರ್ಷವೇ ನಾನು ಇದಕ್ಕೆಲ್ಲ ಹಾಕಿದ್ದೀನಿ. ನೀವು ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕೆಳಗಡೆ ಹೋಗಿದೆ ಅಂತ. ಇದಕ್ಕೂ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಹಾಕಿ ರೀಪಾಟ್ ಮಾಡಿದ್ದು. ಅದಾದಮೇಲೆ ಇದರಲ್ಲಿ ಅವರೆಕಾಯಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ವು. ಅವರೆಕಾಯಿ ಗಿಡ ಹಾಕಿದ್ಮೇಲೇ ಸ್ವಲ್ಪ ಸಸಿಗಳು ಬಂದಿದ್ದು. ಅದಕ್ಕಿಂತ ಮುಂಚೆ ಇನ್ನೂ ಡಲ್ ಆಗಿದ್ವು ಸೇವಂತಿಗೆ ಗಿಡ. ನಾನು ಹೇಳಿದ್ದೀನಲ್ಲ, ಅವರೆ ಬಳ್ಳಿಗೆ ನಿಯರೆಸ್ಟ್ ಯಾವ್ಯಾವಿರುತ್ತೋ ಅಂಥವು ಬೇರಲ್ಲಿ ನೈಟ್ರೋಜನ್ ಇರುತ್ತೆ. ಅದರಿಂದ ನಾವು ಇನ್ನೇನು ಹೋಗ್ಬಿಡುತ್ತೆ ಅನ್ನೋ ಗಿಡದ ಪಾಟಲ್ಲಿ ಇಟ್ಟಿರೋದ್ರಿಂದ ಈ ಗಿಡಗಳು ಸ್ವಲ್ಪ ಜೀವಂತವಾಗುತ್ತೆ. ಅದರಿಂದ ನಾನು ಇದರಲ್ಲಿ ಅವರೆಕಾಯಿ ಬೀಜ ಇಟ್ಟು ಈ ಸರಿ ಬೆಳೆಸಿದ್ದು. ಅದು ಬಳ್ಳಿ ಥರನೂ ಅಲ್ಲ, ಗಿಡದ ಥರ ಎಲ್ಲ ಇಟ್ಟು ನೋಡಿಸಿದ್ದೀನಿ. ಹಾರ್ವೆಸ್ಟ್ ಮಾಡೋದು, ಆ ಗಿಡ ಯಾವ ಥರ ಮಾಡಿದ್ದೆ ಎಲ್ಲ ತೋರಿಸಿದ್ದೀನಿ. ಇವಾಗ ನಾನು ಇದನ್ನು ಮಣ್ಣು ತೆಗಿತೀನಿ. ಆಮೇಲೆ ಸೈಡ್ ಸಸಿ ಬಂದಿದ್ದಾವಲ್ಲ, ಅವನ್ನೆಲ್ಲ ನಿಧಾನವಾಗಿ ಬೇರು ಸಮೇತ ತೆಗೆದ್ಬಿಟ್ಟು ಮಧ್ಯ ಒಂದು ಕಡೆ ಬರೋಂಗೆ ಮಾಡ್ತೀನಿ. ಒಂದು ಕಡೆ ಬರೋಂಗೆ ಮಾಡಿದ್ರೆ ನಮಗೆ ಮಣ್ಣನ್ನು ಲೂಸ್ ಮಾಡಿ ಮತ್ತೆ ಸಸಿಗಳು ಬರೋಕ್ಕೆ ಅನುಕೂಲ ಆಗುತ್ತೆ. ಈ ಥರ ಬೇರುಗಳಿಗೆ ಎಲ್ಲೂ ಎಫೆಕ್ಟ್ ಆಗ್ದಂಗೆ ಮಾಡಬೇಕು. ತುಂಬ ಬೇರು ಬಂದಿಲ್ಲ, ಅದರಿಂದ ಹುಷಾರಾಗೇ ಮಾಡ್ಕೋಬೇಕು. ಸೇವಂತಿಗೆ ಸಸಿ ಚೆನ್ನಾಗಿ ಬಂದುಬಿಟ್ರೆ
ಪಾಟ್ ತುಂಬ ಬೇರು ಬರುತ್ತೆ. ಈ ಸರಿನೇ ನನಗೆ ಈ ಸರಿ ಸಾಮಂತಿಗೆ ಗಿಡಗಳು ಈ ಥರ ಆಗಿರೋದು ತುಂಬ ಬೇಜಾರಾಯಿತು ನೋಡಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ನಾವು ಅವನ್ನ ಜೀವಂತ ಮಾಡ್ಕೋಬೇಕು. ಮತ್ತೆ ಎಲ್ಲ ಯಾವ ಥರ ಇದ್ವೋ ಆ ಥರ ಮಾಡ್ಕೋಬೇಕು. ವೈಟು ಆಮೇಲೆ ಪಿಂಕೇ ಜಾಸ್ತಿ ಇದ್ವು. ಇನ್ನು ಬೇರೆ ಕಲರೆಲ್ಲ ಸ್ವಲ್ಪ ಸ್ವಲ್ಪ ಇದ್ವು. ನಾನು ಚಿಕ್ಕ ಚಿಕ್ಕ ಸಸಿನೂ ಬಿಡೋಲ್ಲ. ಬೇರೆದ್ರಲ್ಲಿ ಇಡ್ತೀನಿ, ತೋರಿಸ್ತೀನಿ ಯಾವ ಥರ ಇಡ್ತೀನಿ ಏನು. ಆಮೇಲೆ ಕಟಿಂಗುಗಳು ಅದರಲ್ಲಿ ಕಮ್ಮಿ ಸಸಿ ಇದ್ದರೆ ಅದರಲ್ಲೇ ಕಟಿಂಗ್ ಇಡೋದು ಎಲ್ಲ ಮಾಡ್ತೀನಿ. ಯಾಕೆಂದರೆ ಕಟಿಂಗ್ ಇಟ್ಟಾಗ ಕಟಿಂಗ್ ಚಿಗುರಲ್ಲ ಸಾಮಂತಿಗೆ. ಸೈಡಿಂದ ಬೇರೆ ಕೆಳಗಡೆಯಿಂದ ಸಸಿ ಬರುತ್ತೆ ನೋಡಿ. ಮಣ್ಣೆಲ್ಲ ಲೂಸ್ ಮಾಡಿದ್ಮೇಲೆ ಈ ಥರ ನಿಧಾನವಾಗಿ ಬೇರು ಸಮೇತ ಎಳ್ಕೋಬೇಕು ಮೇಲಕ್ಕೆ. ಎಷ್ಟು ಬೇರು ಇದೆಯೋ ನೋಡಿ ಎಳ್ಕೊಂಡ್ರೆ. ಇದರಲ್ಲಿ ನಾನು ಅವರೆಕಾಯಿ ಬೀಜ ಗಿಡ ಇಟ್ಟಿದ್ದೆ ಅಂದನಲ್ಲ, ಅದ್ರ ಬೇರೂ ಇತ್ತು, ಅದನ್ನು ತೆಗ್ದಿದ್ದೀನಿ. ಅದು ತೆಗಿಯೋದ್ರಿಂದನೂ ಸುಮಾರು ಮಣ್ಣು ಲೂಸ್ ಆಯಿತು. ಇವಾಗ ತೆಗಿತೀನಿ. ಇವನ್ನ ಚಿಕ್ಕ ಚಿಕ್ಕ ಸಸಿ ಇದೆ, ಅವನ್ನೆಲ್ಲ ಬೇರೆ ಮಾಡ್ಕೊತೀನಿ. ಇದು ನೋಡಿ ಕಟ್ ಮಾಡಿದ್ನಲ್ಲ, ಅದರಿಂದ ಕೆಳಗಡೆ ಒಂದೇ ಸಸಿ ಬಂದಿದ್ದು. ಅದನ್ನು ನಾನು ಸೇವ್ ಮಾಡ್ತೀನಿ. ಮಾಡಿಬಿಟ್ಟು ಈ ಥರ ಸೇವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು, ಇದು 2 ದಿನ ಆಯಿತು. ಒಂದು ಸಾಲು ಒಂದಿನ, ಇನ್ನೊಂದು ಸಾಲು ಇನ್ನೊಂದು ದಿನ. ಅದು ಮೊದಲೇ ಹೇಳ್ದಂಗೆ ಮಧ್ಯಾಹ್ನದ ಹೊತ್ತೇ ಬಂದು ಒಬ್ಬೊಬ್ಬಳೇ ಮಾಡಿರೋದು ಇವನ್ನ. ಯಾಕೆಂದರೆ ಚಿಕ್ಕ ಪಾಟ್ಗಳು ನಮ್ಮ ಮೊಮ್ಮಗ ತಂದು ಇಡ್ತಾಯಿದ್ದ. ನಾನು ಕೂತಲ್ಲಿ ನಾನೆಲ್ಲ ಕ್ಲೀನ್ ಮಾಡಿಕೊಟ್ಟಂಗೆಲ್ಲ ಅಲ್ಲಿ ಇಡ್ತಾಯಿದ್ದ. ಈ ಥರ ಆಗಿ ನಾನು ತುಂಬ ದೊಡ್ಡ ಪಾಟ್ ಆದರೆ ನಮ್ಮ ಅಳಿಯನೇ ಬೇಕಾಗುತ್ತೆ ಎತ್ತಿಡೋಕ್ಕೆ ಮಾಡೋಕ್ಕೆ. ಆಮೇಲೆ ಕುಂತಲ್ಲೇ ಮಾಡೋಕ್ಕಾಗಲ್ಲ ಅಲ್ವ. ಅದರಿಂದ ನೋಡಿ, ಇದು ಇಲ್ಲೊಂದು ಸಸಿ ಇದೆ, ಇದು ಕಟಿಂಗ್ಗೆ ಬಂದಿದ್ದೆ. ಕೆಳಗಡೆ ಒಂದು ಸಸಿ ಬಂದಿದೆ. ಈ ಥರ ಪೂರ್ತಿ ತೆಗೆದ್ಬಿಟ್ಟು ನೀವು ಮಣ್ಣು ಆದಷ್ಟು ಆಳವಾಗಿ, ತುಂಬ ಆಳವಾಗಿ, ಯಾಕೆಂದರೆ ಇದರಲ್ಲಿ ಇವಾಗ ಯಾವ ಗಿಡ ಇಲ್ಲ, ಆದಷ್ಟು ಆಳವಾಗಿ ಮಣ್ಣು ಲೂಸ್ ಮಾಡಿ. ಯಾಕೆಂದರೆ ಕೆಳಗಡೆ ಹಾಕಿರೋ ವೇಸ್ಟ್ ಕೂಡ ಮೇಲೆ ಮಣ್ಣಿಗೆ ಕಲಿಯುತ್ತೆ. ಆ ಥರ ಮಿಕ್ಸ್ ಮಾಡೋಂಗೆ ಪೂರ್ತಿ ತೆಗಿಬೇಕು ನೀವು. ನಾನಿವಾಗ ಚಾಕು ಹಾಕಿ ಎತ್ತದಂಗೆಲ್ಲ ಕೆಳಗಡೆ ಕಪ್ಪು ಕಪ್ಪು ಬರುತ್ತಲ್ಲ, ಅದೆಲ್ಲ ವೇಸ್ಟ್ ಹಾಕಿ ಗೊಬ್ಬರ ಆಗಿರೋದು ಮಣ್ಣು, ಅದಕ್ಕೆ ಕಲರ್ ಚೇಂಜ್ ಇದೆ. ಇವಾಗ ಈ ಥರ ಆಗಿ ಈ ಮಣ್ಣು, ಮೇಲ್ಗಡೆ ಮಣ್ಣು ಕೆಳಗಡೆ ಮಣ್ಣು ಸಮವಾಗಿ ಮಿಕ್ಸ್ ಆಗುವಂತೆ ನಾವು ಕೈಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಬೇಕೋ ಆ ಥರ ಮಾಡ್ಕೊಬೋದು. ನಾನು ಮಾಡೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ರೀಪಾಟು ವರ್ಷ ವರ್ಷ ಮಾಡ್ತಿದ್ದೆ. ಈ ವರ್ಷ ಕಮ್ಮಿ ಇರೋದಕ್ಕೆ ನಾನು ಈ ವರ್ಷ ರೀಪಾಟ್ ಮಾಡೋಕ್ಕೆ ಹೋಗ್ತಿಲ್ಲ, ಅವನ್ನೇ ಸೇವ್ ಮಾಡ್ತಾಯಿದ್ದೀನಿ. ಪಾಟಲ್ಲೇ ಸುಮಾರು ಮಣ್ಣು ಲೂಸ್ ಮಾಡಿಬಿಟ್ಟು ಮಾಮೂಲಿ ಮೇಲ್ಗಡೆ ಗೊಬ್ಬರ ಕೊಡ್ತಾಯಿದ್ದೀನಿ. ಇದು ಕಿಚನ್ ವೇಸ್ಟ್ ಆಗಲಿ ಗಾರ್ಡನ್ ವೇಸ್ಟ್ ಆಗಲಿ ಕೆಳಗಡೆ ಏನೂ ಹಾಕಿಲ್ಲ. ಯಾಕೆಂದರೆ ವೀಕ್ ಇದ್ದಾವೆ ಸಸಿಗಳು, ಅದರಿಂದ ನಾವು ಜಾಸ್ತಿ ಅವೆಲ್ಲ ಹಾಕೋದ್ರಿಂದ ಸ್ವಲ್ಪ ಹೀಟ್ ಬರುತ್ತಲ್ಲ, ಅದರಿಂದನೂ ಹೋಗ್ಬೋದು ಅಂತ. ನೋಡಿ, ಇದರಲ್ಲಿ ಎರೆಹುಳನೂ ಇದೆ ಕೆಳಗಡೆ. ಅವಾಗ ಹಾಕಿರೋ ವೇಸ್ಟಲ್ಲಿ ಎರೆಹುಳ ಇದ್ದಾವೆ. ಅದರಿಂದ ಮಣ್ಣು ಚೆನ್ನಾಗೇ ಇದೆ. ಮಣ್ಣಲ್ಲಿ ಏನು ಫಂಗಸ್ಸು ಅದು ಇದು ಏನೂ ಇಲ್ಲ. ಆದ್ರೂ ನಾನು ಒಂಚೂರು ಫಂಗಸ್ ಪುಡಿ ಬೆರೆಸಿದ್ದೀನಿ. ಬೆರೆಸ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಿದ್ದೀನಿ. ಈ ಥರ ಮಾಡ್ಕೊಂಡು ಇನ್ನೊಂಚೂರು ಮಣ್ಣು ಬೇಕಾಗುತ್ತೆ. ಇದು ಮೊನ್ನೆ ನಾನು ಗುಲಾಬಿ ಗಿಡಗಳದ್ದೆಲ್ಲ ಮಣ್ಣು ಮಿಕ್ಕಿರೋದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಮಣ್ಣು ಒಂಚೂರು ಇದೆ. ಆ ಮಣ್ಣು ಈ ಮಣ್ಣು ಹಾಕಿ ಮತ್ತೆ ಫಿಲಪ್ ಮಾಡ್ತೀನಿ. ಮಾಡಿಬಿಟ್ಟು ಎಷ್ಟಾಗುತ್ತೋ ಒಂದು ದಿನಕ್ಕೆ ಎಷ್ಟಾದವೋ ಅಷ್ಟು. ಒಂದು ದಿನಕ್ಕೆ 15 ಆಯಿತು. ಫಸ್ಟ್ ದಿನ 15, ಸೆಕೆಂಡ್ ದಿನ 15 ಈ ಥರ ಮಾಡ್ಕೊಂಡೆ. ಯಾಕೆಂದರೆ ಅದೇ ಪಾಟಲ್ಲೇ ಮಾಡೋದಲ್ವ, ಅದರಿಂದ ಜಾಸ್ತಿ ಟೈಮ್ ಇರಲಿಲ್ಲ. ಆಮೇಲೆ ದೊಡ್ಡ ಗಿಡ ಅಲ್ಲ ನೋಡಿ. ಈ ಥರ ನಾನು ವೇಸ್ಟ್ ಹಾಕಿರೋದು ಯಾವ ಥರ ಆಗಿದೆ ಅಂತ ಈ ಥರ ಕೊಳೆತ್ಬಿಟ್ಟು ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ನಾನು ಇದರಲ್ಲಿ ಇದು ಸಾಮಂತಿಗೆ ಎಕ್ಸ್ಟ್ರಾ ಇದ್ದಿದ್ದೇ ಜಾಸ್ತಿ ಹಾಕಿದ್ದೆ. ಅದರಲ್ಲಿ ಅದೇ ಹಾಕಿ ಕೊಳೆತಿದೆ. ಇವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಸರಿ ಹೆಂಗೆ ಬರುತ್ತೋ ನೋಡಬೇಕು. ಯಾಕೆಂದರೆ ಯಾವಾಗಲೂ ಈ ಥರ ಆಗಿರಲಿಲ್ಲ. ಪಿಂಕು ನಾನೆಲ್ಲೋ ಸುಮಾರು ಚಾನಲ್ ಮಾಡೋಕ್ಕಿಂತ ಮುಂಚೆ ಎಲ್ಲೋ ಒಂದು ರೆಸಾರ್ಟ್ಗೆ ಹೋದಾಗ ಅವ್ರ ಹತ್ರ ಕೇಳಿ ಇಸ್ಕೊಂಬಂದಿದ್ದು. ಅದನ್ನು ಆಮೇಲೆ ನಾನು ಬೆಳೆಸ್ಬಿಟ್ಟು ಅದರ ಹೂವು ಎಷ್ಟು ಲೈನು, 1-2 ಲೈನು ಬರೀ ಅವೇ ಇತ್ತು. ಅದು ಶಾರ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ ಎಷ್ಟೆಷ್ಟು ಹೂವು ಬಿಡ್ತಾಯಿತ್ತು ಅಂತ. ಆಮೇಲೆ ತುಂಬ ಜನಕ್ಕೂ ಕೊಟ್ಟಿದ್ದೀನಿ. ನಾನು ಯಾರಿಗೂ ದುಡ್ಡು ತೊಗೊಂಡು ಕೊಟ್ಟಿಲ್ಲ. ಎಲ್ಲರಿಗೂ ಫ್ರೀಯಾಗಿ ಸಾಮಂತಿಗೆ ಸಸಿ, ಅಂದರೆ ನನಗೆ ಬೇರೆ ಕಡೆ ಕಳ್ಸೋಕ್ಕಾಗಲ್ಲ, ಇಲ್ಲಿ ಬಂದವ್ರಿಗೆಲ್ಲ ಕೊಟ್ಟು ಕಳಿಸಿದ್ದೀನಿ. ಉಡುಪಿಯಿಂದನೂ ಬಂದು ಇಲ್ಲೇ ಉಡುಪಿಯಿಂದ ಇದ್ದವ್ರು ಕೂಡ ಇಲ್ಲಿಗೆ ಬಂದು ತಗೊಂಡೋಗಿದ್ದಾರೆ. ಅವಾಗ ಅವ್ರು ನನಗೆ ಒಂದು ಉಡುಪಿ ಮಲ್ಲಿಗೆ ಅವರೇ ತಂದು ಕೊಟ್ಟಿದ್ದವಾಗ. ಆ ಥರ ನಾನು ದುಡ್ಡಿಗೆ ಮಾರಲಿಲ್ಲ ಯಾವೂ. ದುಡ್ಡಿಗೆ ಮಾರಿದರೆ ನಾವು ಗಾರ್ಡನ್ ಮಾಡಿ ವೇಸ್ಟು ಅಂತ ನಾನು ಅಂದ್ಕೊಂಡು, ನನ್ನ ಅಭಿಪ್ರಾಯ ಅದು. ಒಬ್ಬೊಬ್ಬರ ಅಭಿಪ್ರಾಯ, ಒಬ್ಬೊಬ್ಬರು ವ್ಯಾಪಾರ ಮಾಡೋರು ಮಾಡ್ಬೋದು. ನಾನಂತೂ ಮಾಡಲ್ಲ. ಯಾಕೆಂದರೆ ಅದು ಒಬ್ಬರಿಗೆ ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಇನ್ನೊಬ್ರು ಕೇಳ್ತಾರೆ. ಅದನ್ನು ಕಳ್ಸೋಕ್ಕೆ ನಮಗೆ ಜನನೂ ಬೇಕು, ಅದಕ್ಕೆ ಬೇರೆ ಸಹಾಯ ಬೇಕಾಗುತ್ತೆ. ಆಮೇಲೆ ಎಕ್ಸ್ಟ್ರಾ ಸಸಿಗಳು ಮಾಡಿಟ್ಕೊಂಡು ತುಂಬ ಕೆಲಸ ಇರುತ್ತೆ. ನನಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಂದವರು ನನ್ನ ಹತ್ರ ಏನಿರುತ್ತೋ ಅದನ್ನು ಕೊಟ್ಟು ಕಳಿಸ್ತೀನಿ ಫ್ರೀಯಾಗಿ. ಬೀಜ ಇದ್ದರೆ ಬೀಜ, ಗಿಡಗಳಿದ್ದರೆ ಗಿಡ.
ನೋಡಿ ಇದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಿಚನ್ ವೇಸ್ಟ್ ಕಲರು. ಈ ಥರ ಒಂದೊಂದು ಹಿಡಿ ಹಾಕಿದ್ದೀನಿ, ಚಿಕ್ಕವಕ್ಕೆಲ್ಲ ಸ್ವಲ್ಪ ಹಾಕಿದ್ದೀನಿ. ಇದರಲ್ಲಿ ನೋಡಿ ಜಾಸ್ತಿ ಸಸಿಗಳು ಇಲ್ಲ. ಬಂದಿರೋ ಸಸಿ ಸಪ್ರೇಟ್ ನಾನು ಬಾಟ್ಲಲ್ಲಿ ಇಡ್ತೀನಿ. ಯಾಕೆಂದರೆ ತುಂಬ ಸಣ್ಣವಿದಾವೆ ಸಸಿ. ಇದರಲ್ಲಿ ಹಾಕಿದಾಗ ನೀರು ಹಾಕಿ ಮತ್ತೆ ಕೆಳಗಡೆ ಹೋಗ್ಬೋದು. ಈ ಥರ ಜ್ಯೂಸ್ ಬಾಟ್ಲ್ ಇದೆಯಲ್ಲ ಅದರಲ್ಲಿ ಸೇವ್ ಮಾಡ್ತಾಯಿದ್ದೀನಿ ಸಸಿಗಳು. ಇದರಲ್ಲಿ ಒಂಚೂರು ದೊಡ್ಡವು ಆದಮೇಲೆ ಬೇಕಾದ್ರೆ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊಂಡು ಸ್ವಲ್ಪ ಬಂದಿರೋ ಸಸಿಗಳೆಲ್ಲ ಈ ಥರ ಸೇವ್ ಮಾಡ್ಕೊತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಕೆಲಸ ಆಗಲಿ ಅಥವಾ ಹೇಳೋ ಟಿಪ್ಸ್ ಆಗಲಿ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಈ ಥರ ಇದೆ. ಇದು ಸ್ಟ್ರೈಟ್ ಇಲ್ಲ ಗಿಡ, ವಂಕಾಗಿ ಬೆಳೆದಿದೆ. ಅದರಿಂದ ನಾನು ಇದರಲ್ಲಿ ಇಟ್ಬಿಟ್ಟು ನೆಟ್ಟು ಬೆಳೆದ್ಮೇಲೆ ಗಿಡ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡ್ಮೇಲೆ ನಾನು ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಇವಾಗ ಒಂದೊಂದು ಸಸಿ ಅದರಲ್ಲೇ ಬೇರೆ ಇರೋದು ಇಟ್ಟಿದ್ದೀನಿ. ಈ ಥರ ನೋಡಿ ಅವು ಸಸಿಗಳು ಸೇವ್ ಮಾಡಿದ್ನಲ್ಲ, ಈ ಥರ ಅವ ಸಸಿ ಅದೇ ಪಾಟಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ. ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸಿನೂ ಆಗಲಿ ಕಡ್ಡಿನೇ ಆಗಲಿ ನಾನು ಯಾವುದೂ ಬಿಸಾಕಿಲ್ಲ. ಅದನ್ನು ಹಂಗೆ ಸೇವ್ ಮಾಡಿ ಕಟಿಂಗ್ ಇಟ್ಕೊಂಡು ಈ ಥರ ಇದ್ದೀನಿ. ನೆಕ್ಸ್ಟ್ ಯಾವ ಥರ ಬೆಳೆಯುತ್ತೋ ನೋಡಬೇಕು. ಅದಾದಮೇಲೆ ಒಂಚೂರು ದೊಡ್ಡದಾಗಿ ಬೆಳೆದಾದ್ಮೇಲೆ ಕೂಡ ಕೆಳಗಡೆ ಎಲೆ ಬಾಡ್ತಾ ಬಂದಿರುತ್ತೆ. ನೋಡಿ ಒಂದು ಲೈನ್ ಆಯಿತು ಒಂದಿನ, ಈ ಎರಡನೇ ಸಾಲು ಇನ್ನೊಂದು ದಿನ ಮಾಡ್ಕೋಬೇಕು. ಈ ಥರ ಒಂದೊಂದು ದಿನ ಒಂದೊಂದು ಮಾಡ್ಕೊತಿದ್ದೀನಿ. ನಮಸ್ತೆ.